ಈ ಮಾರಮಂಟಿನ ಒಬ್ಳನ್ನ ನಿನ್ನ ಕಡೆ ಕೆಳಕಾಳ ಗಿಡ್ಡಮ್ಮಕ್ಕ ಯಾಕೆ ಸುಮ್ಕಿದ್ಯಾ ಇನ್ನೂ ಏನಾನ ಮಾಡಿ ಬಂದ್ರಿ ಗಂಡ ಹೆಂಡತಿ ಆತ ಅಕ್ಕಿ ತಗೊಳಕಂತೆ ಸೊಸೈಟಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಅಂತೇಳಿ ಬಂದವೆ. ಇಬ್ರಿಗೂ ಏಳು ಅವರಿಬ್ರಿಗೂ ಹೇಳಿರಿ ಸರಿ ಅವತ್ತು ಅಯ್ಯಪ್ಪ ಕೇಳ್ತಾನೆ ಇಲ್ವಾಗ ಗೊತ್ತಿಲ್ಲ ರಮೇಶಪ್ಪ. ಇವಾಗ ಮಾರಮ್ಮಂಗೆ ಹೇಳು. ಮಾರಮ್ಮಂಗೆ ಹೇಳಿರಿ ಕೇಳ್ತಾಳೆ. ಅದನ್ನೇ ನೋಡ್ತಾ ಇದ್ದಮ್ಮ. ಹಂಗಾರೆ ಅಕ್ಕಿ ತರಕ್ ಬಂದವಳೇನು ಬಾ ನೋಡೋಣ ಅದೆಲೆ. ಕರಿ ಅನ್ನೋದೆಲ್ಲ ಬತ್ತಾಳೇನ ಏನಾನ ಮಾಡಿ ಹೇಳಕಬಿಟ್ರೆ ಯಾರು ಹೋಗ್ದಂಗೆ ಆಗ್ತಾರ ಅವ್ರು ಹೊಲ್ದಾಗ ಕೂಲೇರು ಅಂತ ಅಷ್ಟೇ. ಎಲ್ಲ ನೀನು ಕರ್ಕೊಂಡು ಹೋಗ್ಬಿಡು ದಿನ ಒಬ್ರಲ್ಲ ಒಬ್ರು ಬರ್ರಿ ಬರ್ರಿ ಅಂತೇಳಿ ಸುಮ್ಮನೆ ಕರ್ಕೊಂಡು ಹೋಗ್ಬಿಡು ಹೇಳ್ತೀನಿ ನೀನು. ಹಾಗಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಋತು ಗಿಡಿ? ಎಲ್ಲಿಗೆ ಹೋಗೋಣ ಇಲ್ಲ ಇವಳು ಮಾರಮ್ಮ ಬಂದವಳಂತೆ ಅದಕ್ಕೆ ಅವಳು ಮಾರಮ್ಮನೊಬ್ಳು ನಮ್ಮ ಕಡೆ ಕೇಳ್ಕಮ್ಮನ ಅಂತ ಅವಳು ಒಬ್ಳು ಹೋಗಿ ಅವರಿಬ್ರು ಗಂಡ ಹೆಂಡತಿ ಹೋಗ್ದಂಗೆ ಆಗ್ಬಿಟ್ರೆ ಇಡೀ ಊರಾಗೇನೆ ಯಾರು ಅವ್ರ ಹೊಲ್ದಾಗ ಕೂಲರ್ ಹೋಗ್ದಂಗೆ ಆಗ್ಬಿಡ್ತಾರೆ. ಅದಕ್ಕೇನೆ ಅವ್ರ ಹೊಲ್ದಾಗ ಕೂಲರ್ನ ಕಳಿಸ್ಬಾರ್ದು. ಏನು ಸಾಕು ಮುಂದುವರೆದವ್ರೆ ಯಾರಿಗಾನ ಬಡವ್ರ ಅಂತರ್ಗೆ ಹೋಗ್ಲಿ ಇರೋ ಅಂತರ್ಗೆ ಹೋಗ್ಬಾರ್ದು ಅಂತ ಹೇಳ್ತೀನಿ. ಎಲ್ಲ ಅದಕ್ಕೆ ಮತ್ತೆ ನಮ್ಮ ಕಡೆಗೆ ತಿರ್ಕೊಂಡಿರೋದು ಏನು ಕಮ್ಮಿ ಆಗಿಲ್ಲ ಬಿಡು. ಮಸ್ತ ದುಡ್ಡು ಮಾಡ್ಕೊಂಡವನಂತೆ ಅಂತನ್ಗೇನು ಹೋಗೋದು ಹೋಗ್ಬಾರ್ದು ಅಂತರ್ಗೆ ಹೋಗ್ಬಾರ್ದು. ಇರೋ ಅಂತಾರ್ಗೆ ಯಾರನ್ನ ಬಡವ್ರ ಬಗ್ರಿಗೆ ಹೋಗಿ ನಾನು ಮಾಡ್ಕೊಂಡು ಕೊಡ್ಬೇಕು. ಅವ್ರಿಗೆ ಇರೋ ಅಂತಾರೆ ಹೋದ್ರೆ ಇನ್ನೂ ದೌಲತ್ತು. ಅವನೇನು ಬಿಡು ನಾವು ಇವಾಗ ಸಾವುಕಾರ ಅಮ್ಮಂಗೆ ಆಗ್ಬಿಟ್ಟೈತೆ ಅವ್ನು ಗುಂಡೋಗಿ ಅವನು ಮರ್ತವ್ನಿ. ಈಗೆಲ್ಲ ಸಿಕ್ಕ ಮೇಲೆ ಸೆನಕ ಆದ್ಲಲ್ಲ ಸಿಕ್ಕಂಪಕ್ಕಮ್ಮೆಲ್ಲ ಅದಕ್ಕೆ. ಅಯ್ಯೋ ಈಗ ನಮ್ಮಂಗೆ ಯಾರು ಇಲ್ಲ ಅಮ್ಮಂಗೆ ಏನು ಹೊರ ಕುಕ್ಕಂಡು ಮಾತಾಡೋದೇನು ಕೇಳ್ತೀಯ ಸಿಕ್ಕ ಮುಂಜೆತ್ತಿಗೆ. ನಾ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕಂತ ಉಬ್ಬಿಸ್ತಾರೆ ಅದನ್ನ ತಿಳುವಳಿಕೆ ಇಲ್ಲ ಅದಕ್ಕೆ. ತಿಕ್ಕಮ್ಮ ಅಂದ್ ಮಾಡೋ ಅವಳು ಅದೃಷ್ಟ ಹಿಂಗೆ ಚೆನ್ನಾಗೈತೆ ಬುದ್ಧಿ. ಬಂದಾಗಿಂದಲೇ ಅತ್ತೆ ಅತ್ತೆ ಅನ್ಕೊಂಡು ಚೆನ್ನಾಕೆ ಚೌಡಮ್ಮನ ಗನ್ವಾಗೆ ಬದುಕಿ ಬೊಗ್ಸ್ಯವ್ರಿ. ಗನ್ವಾ ಬದುಕಿ ಬೊಗ್ಸ್ಯವ್ರಿ. ಇವಾಗ ಅದಕ್ಕೆ ತಿಳಿಯಲ್ಲ ಏನಿಲ್ಲ ಮಾಡೋದು ಕಟ್ಟ ಮಟನ ಅತ್ತೆ ಅದು ಮಾಡತ್ತೆ ಇದು ಮಾಡತ್ತೆ ಅಂತ ಬಂಗಳಿ ಮಾತಾಡ್ಕೊಂಡು ಹಿಂಗೆ ಬದುಕಿಗೆ ಇಕ್ಬಿಟ್ಟವಳೆ. ನೋಡಿರಿ ಹೇಳೋಣದಲ್ಲಿ ಕರೆಯೋಣ ಅವಳು ಮಾರಿ ನಮ್ಮನ್ನು ಮಾತಾಡ್ಸೋಳಮ್ಮ. ಮೊದಲು ನಮ್ಮ ತಕ್ಕ ಏನಕ್ಕಿದ್ಲು ಅವನು ಮಾತಾಡಿಸ್ತಿರ್ಲಿಲ್ಲ. ಇವಾಗ ಅವಳು ಹತ್ಲ ತಿರ್ಕೊಂಡವಳೆ. ಅವಳವಾಗ ನಾನು ಮಾತಾಡಿಸ್ತಿರ್ಲಿಲ್ಲ ಬರೆಯೋದೇಲಿ. ಹೋಗೋಣಲ್ಲ ಇದ್ದಾಳೆ ಹೇಳೋಣದಿಲ್ಲ ಏನಂತಾಳೆ ನೋಡೋಣ. ಬಾಡೋಡ್ಗೆ ಅಲ್ಲಿ 500-600 ರೂಪಾಯಿ ಕೂಲಿ ಕೊಡ್ತಾರೆ ಸುಮ್ಮನೆ ಹೋಗೋಣ ಇನ್ನೇನು 300 ರೂಪಾಯಿಗೆ ಮಾಡ್ತೀನಿ ನೀನು ಅಂತ ಹೇಳ್ತೀನಿ. ಏನಂತಾಳ ಅವಳು ಅಂದರೆ ಹೇಳೋದಂತೆ ಹೇಳ್ರಿ ನಮ್ಮ ಕಡೆಗೆ ಹೋಗೋಣ ಬಾರೆ ನಿನ್ನ ಗಂಡಗೂ ಅಲ್ಲಿ ಕೆಲಸ ಇರುತ್ತೆ ನಮ್ಮ ಜೊತೆಗೆ ಬಂದ್ರಾತ ಹೆಣ್ಣಾಳ ಜೊತೆಗೆ ಗಂಡಾಳನು ಬೇಕು ಅಲ್ಲಿ ಅಂತ ಹೇಳಿ ಹೇಳು. ಹೊಲ ಮಾಡೋದು ಕೈ ಬಿಡ್ಬೇಕು ಅವನು. ಕೂಲಿ ಆಳುಗಳು ಸಿಗಲ್ಲ ಅಂತ ಹೇಳಿ ನನಗೆ ನಮ್ಮ ತಕ್ಕೆ ಬರ್ಬೇಕಾ ಗುಂಡಮ್ಮನು. ಗಿಡಮಕ್ಕ ನೀನು ಕೂಲಿ ಆಳನ್ನ ಕರ್ಕೊಂಬರಕ್ಕ ಅಂತ ನನ್ನ ಹತ್ರನೇ ಬರಬೇಕು. ಏನು ಅಂತ ತಿಳ್ಕೊಬಿಟ್ಟ ಅವನೇ ನನ್ನ ಬದುಕು ಮಾಡಲ್ಲ ಅಂತ ಹೇಳ್ತಾನೆ. ನಾನು ಇಂಥ ಬದುಕು ಮಾಡಿಲ್ಲ ಹೊಲ್ದಾಗ ಕೂಲಿ ಮಾಡಿಲ್ಲ ನಾನು ಹೊಲ್ದಾಗ ಕೂಲಿ ಕರ್ಕೊಂಡು ಹೋಗ್ತೀನಿ. ನಾನು ಹೋದ್ರೆ ನೀನು ಬರಬೇಡ ನೀನು ಮಾಡಲ್ಲ ಸರಿಯ ಬದುಕಂತ ಅಂದ್ಬಿಟ್ಟ. ಅವತ್ತು ಎಷ್ಟು ಇದನ್ನು ಮಾಡ್ತಾನೆ. ನಾನು ಅಂತ ಹೇಳಿ ಬಿಸಿಯಾಕೆ ಅದೇ ಬಂದ್ಬಿಟ್ಟೆ ನೀನಾಗತ್ಕಂದೆ ನೀನು ನನ್ನ ಅಂತ ಹೇಳಿ. ಗೊತ್ತೇ ಇಲ್ಲ ಗಿಡಮಕ್ಕ ನೀವು ಯಾವಾಗ ಬೆಂಗಳೂರಿಂದ ಇಲ್ಲಿಗೆ ಬಂದ್ರಿ ಯಾವಾಗ ನೀನು ಗುಂಡ ಜಗಳ ಆಡಿದ್ರೆ ಮದೇ ಗೊತ್ತಿಲ್ಲ. ಆವಾಗಲೇ ಬಂದ್ವಿ ಅವನು ಓದ್ದೆ ಒಂದಿನ ಇನ್ನೊಂದಿಂದಾಗೆ ಅಕ್ಕ ನೀನು ಬರಬೇಡ ಅಂತಂದು ಯಾಕ ಅಂದೆ. ಅದಕ್ಕೇನೆ ನೀನು ಕೆಲಸ ಮಾಡಲ್ಲ ಅಂತಂದ. ಅವಳು ಚೌಡಮ್ಮ ನೀನು ಬೆಂಗಳೂರಾಗಿದ್ದಲೇ ಬೆಂಗಳೂರಾಗೂ ನಾನು ಕೂಲಿ ಕೆಲಸಕ್ಕೆ ಹೋಗ್ತಿದ್ದು ಅಂತ ಅಂದೆ. ಅದಕ್ಕೇನೆ ಇಲ್ಲ ನೀನು ಬರಬೇಡ ಅಂತಂದು. ಮತ್ತೆ ನನಗೂ ಅವನಿಗೂ ಸಿಟ್ಟು ಬಂದ್ಬಿಡ್ತು ನೋಡು. ನೀನಾಗತ್ಕಂದೆ ಕಣ ನಾನು ಇಂಥದ್ದು ಎಷ್ಟು ಕೆಲಸ ಮಾಡಿಲ್ವೋ ಅಂತೇಳಿ ಬಿಸಿ ಹಾಕಿ ಯಾಕೆ ಕಳೆ ತೆಗೆ ಕೊಯ್ದು ಕುಡ್ಗಲ್ಲಿ ಬಿಸಿ ಹಾಕಿ ಬಂದ್ಬಿಟ್ಟೆ ನೋಡು. ಮಕ್ಕೆ ಅಸ್ತು ನಡಿಯೈತಿ ಇಲ್ವಾ ಇಸಿಕೆ ನಾನು ಇಂಥ ಏಟ್ ಕೂಲಿ ಮಾಡಿಲ್ಲ ನನ್ನ ನಂಬ್ತೀಯ ನಾನೇನು ಅಂತೇಳಿ ಬಿಸಿ ಹಾಕಿ ಅದೇ ಬಂದ್ಬಿಟ್ಟು. ಮಾರಮಂಟಿ ಬಾ ಇಲ್ಲಿ ನಿನ್ನೆ ಮಾತಾಡಿಸ್ತಿರೋದು ಬಾ. ನನ್ನೆ ಯಾಕೆ ಋತಮ್ಮ ಯಾಕೆ ಗಿಡಮಕ್ಕ ಮಾತಾಡಿಸ್ತು ಅದಕ್ಕೆ ನಾನು ಮಾತಾಡಿಸ್ತೀನಿ. ಯಾಕೆ ಕೂಲಿ ಕೆಲ್ಸಕ್ಕಂತ ನೋಡು. ಯಾಕೆ ಕರ್ಕೊಂಡು ಹೋಗಕ್ಕೆ ಹಂಗ ಬೇರೆಯವ್ರು ತಕ್ಕೋದಾಗಿಂದ ಮಸ್ತ್ ದುಡ್ಡು ಮಾಡಿದ್ ಗಿಡಮಕ್ಕ ಅಲ್ಲ ಕಣೆ. ಅವ್ರ ಹೊಲ್ದಾಗ ಒಟ್ಟು ಯಾಕೆ ಬದುಕು ಮಾಡ್ತೀಯ? ಅವ್ರು ಯೋಟ್ ಮಾಡಿರು ನಿಮ್ಮನ್ನ ಹೆಂಗ್ ಬೈಕೆಂಬ್ತಾರೆ ಗೊತ್ತೇ. ಅವರು ನಾವಿದ್ದಾಗ ಮಾತ್ರ ಹೊಲ್ದಾಗ ಹಿಂಗೆ ಮಾಡ್ತಾರೆ, ನಾವಿಲ್ದಾಗ ಏನೇನು ಬದುಕು ಮಾಡಲ್ಲ. ಇಬ್ರು ಸೋಂಬೇರಿಗಳು ಗಂಡ ಹೆಂಡತಿ ನಮ್ಮ ಹೊಲ್ದಾಗ ಸೇರ್ಕೊಂಡು ಅದು ಇದು ತರಕಾರಿ ಎಲ್ಲ ನಾ ಮಸ್ತ ಓದ್ಕೊಂತಾರೆ ಅಂತೇಳಿ ಬೈಕೆಂಬ್ತಾರೆ ಎಲ್ಲಾರು ತಗೋನು ನಾವು. ನೀವು ಸುಮ್ಮನೆ ಏನೆಲ್ಲ ಮನೆ ಐತಮ್ಮ ಊರಾಗ ಬಂದು ಮನೆ ಐತೆ ಇದ್ಕೊಂಡು ನಮ್ಮ ಜೊತೆ ಬಂದ್ರೆ ಆಗಲ್ವೇ? ಬಾ ನಾಳಿಕೆ ಟಮಟೆ ಹಣ್ಣು ಬಿಡ್ಸಕ್ಕೆ ಹೇಳವ್ರಿ. ಮನೆ ಟಮಟೆ ಹಣ್ಣು ಸಿಗ್ತಾವೆ. ಹಂಗೇನೆ ಕಳೆಗೂ ಹೇಳವ್ರಿ ಕಡಲೆ ಗಿಡದ ಕಳಿಗೆ. ಕಡಲೆ ಗಿಡದ ಕಳಿಗೂ ಹೋಗೋಣ ಇನ್ನು ಮಸ್ತಾಗಿದ್ದಾವೆ. ಕಡಲೆ ಗಿಡದ ಕಳೆ ಅದು ಇದು ಮಸ್ತ ಸಿಗ್ತವೆ. ದಾಳಂಬ್ರೆ ಹಣ್ಣು ಬಿಡ್ಸೋದು
ಹಸ್ರುಗಾಯಿ ಬಿಡ್ಸೋದು ಎಲ್ಲ ಸಿಗ್ತವೆ. ಬಾ ಇವಾಗ ನೀರುಳ್ಳಿದು ಸಿಗುತ್ತೆ, ನೀರುಳ್ಳಿ ಕಾಳೆ, ನೀರುಳ್ಳಿ ಕೀಳೋದು, ನೀರುಳ್ಳಿ ಕೊಯ್ಯೋದು ಮಸ್ತಾಗೈತೆ. ನಾನು ಕರ್ಕೊಂಡು ಹೋಗ್ತೀನಿ ನೋಡಿ, ಊರಾಗೇನೆ ನನ್ನ ಕಡೆಗೆ ಬರ್ತಾ ಇದ್ದಾರೆ ಎಲ್ಲ ಕೂಲಿಯರು. ಬಾ ಇವಾಗ ಅವ್ನ ಮೇಗ್ಲಿದ್ದಕ್ಕೆ ಕಣೆ ನಾನು ಕರ್ಕೊಂಡು ಹೋಗ್ತಿರೋದು, ಅಗುಣ್ಣನ ಮೇಗ್ಲಿದ್ದಕ್ಕೆ. ಇಲ್ಲ ಅಂದಿದ್ರೆ ನಾನೇನಿಲ್ಲ. ಏನೋ ಬಿಡತ್ತ ಅಂತೇಳಿ ಸುಮ್ಮನೆ ಆಗ್ತಿದ್ದೆ. ಅವ್ನು ಯಾವಾಗ ನಮ್ಮ ಹೊಲ್ದಕ್ಕೆ ಬರಬೇಡ ನೀನು ಕೂಲಿನ ಅಂತ ಅಂದ್ಬಿಟ್ನ, ಅವತ್ತೇ ನನಗೆ ಬಲ್ ಬೇಜಾರಾಗ್ಬಿಡ್ತು. ಹೋಗು ಮರಮಂಟಿ ಸುಮ್ಮನೆ. ಅವರು ನಂತ ಯೋಸದಿನ ಬಂದು ಬೈಕೊಂಡವ್ರವಾಗ. ಸುಮ್ಮನೆ ಕುಕ್ಕಂತಾರೆ, ಒಟ್ಟು ಮಗಳು ನೋಡಿ ಹಂಗೆ, ಮಗ ನೋಡಿ ಹಿಂಗೆ ಅಂತ ಹೇಳಿ ಬೈಕೆಂಬ್ತಾರೆ. ಸುಮ್ಮನೆ ನಮ್ಮ ಗುಂಡಪ್ಪ ದುಡ್ಡು ಕೊಡ್ತಾನೆ ಅಂತ ಚೌಡಕ್ಕ ಬೈಕೆಂಬ್ತಾಳೆ. ಚೌಡಕ್ಕ ಒಳ್ಳೆಳಲ್ಲ, ಸೋಣಮ್ಮ ಒಳ್ಳೆಳಲ್ಲವು. ಬಿಡು, ನಮ್ಮ ಮುಂದೆ ಮಾತಾಡಿದಾಗ, ನಮ್ಮ ಮುಂದೆ ಅಂದಾಗ ನಾವು ಕೇಳ್ತೀವಿ. ಈಗಳಮ್ಮ ನಾವು ಯಾರು ಏನು ಹೇಳಿದ್ರು ಕೇಳಲ್ಲ. ಇವತ್ತು ನಾವು ಅದರಿಂದ ಒಂದು ತನ್ನ ಉಂಡಿದೀವಿ, ಒಂದು 4 ಕಾಸು ದುಡ್ಕೊಂಡಿದೀವಿ. ಇವತ್ತು ನಮ್ಮ ಅಯ್ಯಪ್ಪ ಆಗಲಿ ನಾವಾಗಲಿ ಎಲ್ಲರೂ ನಾವು ಹಂಗೆ ಕಣಮ್ಮ. ನಾವು ಯಾವತ್ತೂ ನಾವು ಅವ್ರಿಗೆ ಏನು ಉಂಬೋದಾಗಲಿ ಅದೇನು ಮಾಡೋಕ್ಕೋಗಿಲ್ಲ. ನಾವು ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು. ಸುಮ್ಮನೆ ಯಾಕಮ್ಮ ಹೇಳು, ಅವ್ರೇನಾರು ನಮ್ಮ ಮುಂದೆ ಮಾತಾಡಿರಿ ಆವಾಗಲೇ ತಿನ್ಬಿಡು. ಆವಾಗಲೇ ಇದು ಮಾಡೋಣ. ಅವ್ರಾಗೆ ಅವರು ಇರಬೇಡ್ರಿ ಬೇಡ ಅಂಬತ್ತಕ ನಾವಂತೂ ಎಲ್ಲೂ ಹೋಗಲ್ಲ ಕಣಮ್ಮ. ಯಾರನ್ನ ಕರ್ಕೊಂಡು ಹೋಗ್ರಿ ಸಾಕು, ಮಸ್ತ್ ಆಗ್ತಾರೆ. ಏನು ಯಾರು ಕೂಲಿಯರ್ ಬರಲಿಲ್ಲ ಅಂದ್ರೆ ನಾವೇ ಮಸ್ತ್ ಆಗ್ತೀವಿ. ಯೋಯ್ ಬಾ ಮಾರಮ್ಮ, ಸುಮ್ಮನೆ ಯಾಕೆ ಇದು ಮಾಡ್ತೀವಿ? 500 ರೂಪಾಯಿ 600 ರೂಪಾಯಿ ಹೆಣ್ಣಾಳ್ಗೆನೆ ಕೂಲಿ. ನಿನ್ನ ಗಂಡು ಒಂದು 700-800 ರೂಪಾಯಿ ಕೊಡ್ತಾರೆ ಬೇರೆ ಊರು ತಕೋದ್ರೆ. ನಿನ್ನ ಗಂಡನ್ನು ಕರ್ಕೊಂಡು ಬಾ, ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಅಲ್ಲಿ ವಾಟ್ ಮಾಡಿರು ಆಟೆಯ ಆಗಲ್ಲ ಕಣ. ಯಾಕ ನನಗೆ ಬೇರೆ ಊರು ತಕೋದ್ರೆ ಒಟ್ಟು ಆಗಲ್ಲ, ಮಾಡೋಕ್ಕಾಗಲ್ಲ ನನಗೆ. ಇಲ್ಲಿ ಹಂಗೆ ನಾವು ಸುಧಾರಿಸ್ಕೊಂತೀವಿ, ಕುಕ್ಕಂತೀವಿ, ಮಧ್ಯಾಹ್ನ ನಾವು 1 ಗಂಟೆ ಮನಿಕೊಂತೀವಿ. ಅಯ್ಯೋ ಹೆಂಗೆ ಸುಧಾರಿಸ್ಕೊಂಡು ಮಾಡ್ತೀವಿ. ನಮ್ಮನೇನು ಅವ್ರ ಪಾಪ ಯಾವತ್ತೂ ನೀಟೆ ಮಾಡಲಿ ಆಟೆ ಮಾಡಲಿ ಅಂತ ಅವ್ರ ಬಾಯಿಗೆ ಎಂದೆಂದು ಬಂದಿಲ್ಲ, ಎಂದೆಂದು ಒಂದಿಲ್ಲ. ನಮ್ಮ ಸುಮ್ಮನೆ ಯಾಕೆ ಇವತ್ತು ಅನ್ನೇ ಹೇಳ್ಬೇಕು? ಯಾರು ತಗೊಂಡವ್ರೋ ಬಿಟ್ಟವ್ರೋ ಗೊತ್ತಿಲ್ಲ, ನಮ್ಮನ್ನು ಮಾತ್ರ ಒಂದು ಮಾತು ಅಂದಿಲ್ಲ. ಅಂತ ಮನೆಗೆ ನಾ ಇವತ್ತು ಮೋಸ ಮಾಡಬಾರ್ದಮ್ಮ. ಋತಮ್ಮ, ಅದರಿಂದ ನಾವಂತೂ ಅನ್ನ ತಿಂದಿದ್ದೀವಿ ಅಂತಂದರೆ ಯಾವುದೇ ಆಗಲಿ ನಮ್ಮ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇರ್ಬೇಕು. ನಾವು ಮಾಡೋ ಅಂಥ ಕೆಲಸದ ಬಗ್ಗೆ ನಮಗೆ ದೊಡ್ಡ ಅಭಿಪ್ರಾಯ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಅನ್ನೋದು ಇಟ್ಕೊಂಡು ಕೆಲಸ ಮಾಡ್ಬೇಕು. ನಾವು ಯಾವಾಗಲೂ ನಂಬಬೇಕು ಆ ಕೆಲಸನ. ಇವತ್ತು ನಮ್ಗೆ ಅದರಿಂದ ಒಂದು ಅನ್ನ ಆಯ್ತು. ಗುಂಡಪ್ಪನ ಹೊಲದಲ್ಲಿ ನಾವು ಕೆಲಸ ಮಾಡಿ ಇವತ್ತು 4 ಕಾಸು ದುಡ್ಡು ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಗುಂಡಪ್ಪನ ಹೊಲ್ದಾಗೇನೆ ನಾವು ಬುದ್ಧಿ ಕಲ್ತ್ಕೊಂಡು ಹೆಂಗೋ ಚೆನ್ನಾಗಿ ಇಟ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಇದ್ದಾಲೆ ನಮ್ಗೆ ಹೊಲ್ದಕ್ಕೆ ಹೋದಾಗಿಂದಲೇ ಒಳ್ಳೇದಾಗಿರೋದು. ಏನೋ ನಿನ್ನ ಒಳ್ಳೇದು ಕೇಳಿವಮ್ಮ. ನಮ್ಮ ಅಯ್ಯಪ್ಪ ಕರಿತೈತೆ, ಅಕ್ಕಿ ತಾಣ ಐತಂತೆ ಹೋಗ್ಬೇಕು. ಅಕ್ಕಿ ಓದ್ಕೊಂಡು ನಾವು ಹೋಗ್ಬೇಕು. ಅಕ್ಕಿ ತಾಣ ಬಂದಿದ್ದು ನೋಡಿದೆ ಇವಳು ಮಾರಿನ. ಅಬ್ಬೋ ಸುಮಾರದಳೆಲ್ಲ ಕಣಿ. ನಾವು ಏನೋ ಹೇಳೋಣ ಅಂತ ಕರೆದ್ರೆ ನೋಡು ನಂಬಲ್ವಲ್ಲ. ಯಾಕನೆ ಹೇಳಿರಿ? ಅಲ್ಲ ನೋಡು, ನಾವೇನು ಹೇಳಿರು ನಂಬಲ್ಲ. ಅಬ್ಬಬ್ಬ ಬಾರಿ ಇದ್ದಾಳಮ್ಮ. ಯೋಸ್ತಿ ನಡೀತೈತೆ ನೋಡ್ತೀನಿ ಇದನ್ನು ಅಲ್ವೇ? ನಡೆಯೋದು ನೋಡಂತಾಡಿ. ಅಲ್ಲ ಈ ಅಮ್ಮನಿಗೆ ಯಾಕೆ ಬುದ್ಧಿ ಇಲ್ಲ? ಇಷ್ಟೆಲ್ಲ ಹೇಳಿದ್ರು ಇನ್ನು ನಾವು ನಾನು ಅವ್ರಲ್ದಾಗೆ ಕೂಲಿ ಹೋಗೋದು ಅಂತೈತಿ. ಅದೇ ಮತ್ತೆ ಬಿಡು, ಮಾಡ್ಕೊಂಬಿಡೋಣಲ್ಲ, ನಾವೇ ಮಾಡ್ತೀವಿ. ಏನು ಕೂಲಿಯರೇನು ಬೇಕಾಗಲ್ಲ ಅಂತಾಳೆ. ನಂಗೆ ಅಂಬ್ತಾಳೆ ಇವಳು ಮಾರಿ. ಇವಳು ಮಾರಮ್ಮನು ಸೊಡಮ್ಮ ಸೇನಕ್ಕೆ ಇದಾರಲ್ಲ ಅದಕ್ಕಂಗೆ ಅಂಬ್ತಾಳೆ ಇವಳು. ನಾವೇ ಮಾಡ್ತೀವಿ ಅಂತದೆ. ಹೆಂಗಾಗುತ್ತೆ? 10 ಜನ ಕೂಲಿಯರ್ ಬೇಕಾರು ಹೊಲ್ದಾಕಿ ಇವ ಟಮಟೆ ಹಣ್ಣು ಬಿಡ್ಸೋಕ್ಕೆ. ಟಮಟೆ ಹಣ್ಣು ಹಣ್ಣಂಗೆ ನಿಂತ್ಕೊಂಡೇವೆ. ಟಮಟೆ ಹಣ್ಣು ಬಿಡ್ಸೋಕ್ಕೆ ಸುಮಾರಾಗಿ ಬೇಕು ಅಂತ ಅನ್ಕೊಂಡಿದ್ದೀಯ ನೀನು. ಜನ ಬರಲ್ಲ ಮೂರಾಗ ಯಾರೂ. ತಾಡಿ ನೋಡೋಣ ಇವತ್ತೆಲ್ಲ ಹಣ್ಣಾಗಣ್ಣ ಹಂಗೆ ಉದ್ರು ಹೋಗೋದೆಯ. ಯಾರು ಬರಲ್ಲ. ಮತ್ತೆ ಯಾರು ಹೋಗ್ದಂಗೆ ಆಗಬೇಕು. ಆ ಅಮ್ಮನಿಗೆ, ಚೌಡಮ್ಮನಿಗೆ ಭಾಳ ಐತೆ ಜಂಬ. ಎಷ್ಟು ಇದನ್ನು ಮಾಡ್ತಾಳೆ. ಅದಕ್ಕೆ ಮತ್ತೆ ಸರಿಯಾಗಿ ಇದು ಮಾಡಬೇಕು. ಹೆಂಗಿದೆ ನನಗೇನೆ. ನಾನು ಬೆಳಿಗ್ಗೆ ಮಾತಾಡ್ದಮ್ಮ. ಮಾತಾಡೋದಕ್ಕೆ ನನಗೆ ಹಿಡ್ಕೊಂಡು ಹೊಡಿಯಕ್ಕೆ ಬರ್ತಾಳ ಅಯ್ಯಮ್ಮ. ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ ಇರುತ್ತಮ್ಮ. ಅವಳದೇನು ಲೆಕ್ಕಿಲ್ಲ. ಅವಳನ್ನ ಮನೆಯಾಗ ಹೆಂಗೆ ಇಕ್ಕೊಂಡವ್ರು ಗೊತ್ತೇ? ಏನು ಬಿಡು ಇದೊಂದು ಕೆಲಸ ಮಾಡುತ್ತಂತೇಳಿ ಅದೃಷ್ಟನಿಗೆ ಗೊತ್ತ ಅವಳಿಗೆ. ಅಯ್ಯೋ ಯಪ್ಪ, ಅವಳು ಭಾರಿ ಬುದ್ಧಿ. ಅವಳ ಅದೃಷ್ಟ ಅವಳಿಗೆ ಗೊತ್ತೈತಿ ಹೆಂಗೆ ಮಾತಾಡಬೇಕು, ಯಾರ್ತಾಗ ಹೆಂಗಿರ್ಬೇಕು ಅಂಬೋದು ಅವಳಿಗೆ ಚಂದ ಗೊತ್ತೈತಿ. ಅತ್ತೆ ಅನ್ಕೊಂಡು ಸೇನಕ್ಕೆ ಬದುಕು ಮಾಡಿ ಇನ್ನೊಬ್ರು ಯಾರನ್ನಾಗಿದ್ರು ಅವಳು ತೆಗೆದಾಗ ಬೈನಾಗ ಗುದ್ದಾಡ್ಬೇಕಾಯ್ತು. ಆಗಾಗನೇ ಗುದ್ದಾಡ್ತಿರ್ಲಿ ಇಲ್ಲಿ. ಇವಳು ಒಂದೇನು ಗುದ್ದಾಡ್ಲಿಲ್ಲ ನೋಡು. ಅವ್ರ ಅತ್ತೆ ತಗ ಹಂಗೈದಾಳು. ಭಾರಿ ಬುದ್ಧಿ ಕಣೆ ಇವಳು. ಅದೃಷ್ಟ ಅವ್ರ ಅಪ್ಪ ಇವಳು ದುಡ್ಡು ಮಾಡೈತೆ, ಇವಳವ್ರು ದುಡ್ಡು ಮಾಡೋಕ್ಕೆ ಏನೋ ತ್ಯಾಸ. ಅವ್ರ ಅಪ್ಪ ನಂಗೆ ಮಸ್ತ್ ದುಡ್ಡು ಮಾಡೈತೆ. ಅವ್ರ ಅಪ್ಪ ಇನ್ನೊಂದು ಮೇತ್ರ ಕೆಲಸ ಮಾಡಿ ಮಸ್ತ್ ದುಡ್ಡು ಮಾಡೈತೆ. ಇವಳು ಮಸ್ತ್ ದುಡ್ಡು ಮಾಡ್ತಾಳೆ. ಮಸ್ತ್ ದುಡ್ಡು ಮಾಡಿ ಅದೇನು ಮಾಡಿ ಅವಳು ಏನೋ ಗೊತ್ತಿಲ್ಲ. ಸೈಟ್ ಕಿಟ್ ಏನಂತ ತಗೊಂಡವ್ರ? ಅವ್ರ ಕೈಲಿ ಎಲ್ಲ ಆಗುತ್ತೆ ಸೈಟ್ ತಗೊಂಬಕ್ಕೆ. ನಮ್ಮಂಗೆ ಸೈಟ್ ತಮಕ್ಕೆ ನಮ್ಮ 4 ಸೈಟ್ ಇದ್ದಾವೆ. ನಮ್ಮಂಗೆ ಸೈಟ್ ತಮಕ್ಕೆ ಅವ್ರಿಗೆಲ್ಲ ಎಲ್ಲಾಗುತ್ತೆ ಗಿಡ ಮಕ್ಕ ಆಗಲ್ಲ. ಸೈಟ್ ತಮ್ಮದಂದ್ರೆ ಸುಮ್ಮನೆ ಅಲ್ಲ. ಅಯ್ಯಪ್ಪ ಆಗ್ದಿಲ್ಲದ ಮಾತು ಆಗಲ್ಲ ಬಿಡು. ಅವ್ರ ಕೈಲೆಲ್ಲ ಆಗುತ್ತೆ ಸೈಟ್ ತಗೊಂಬಕ್ಕೆ. ನೀನು ಟೌನ್ನಾಗ ತಗಬೇಕಂದ್ರೆ ಇವಾಗ ಎಷ್ಟು ದುಡ್ಡು ಬೇಕು ಗೊತ್ತೇ? 45 ಲಕ್ಷ ದುಡ್ಡು ಬೇಕು. ಇಂಪ್ರೂವ್ಮೆಂಟ್ ಆಗಿರೋ ಏರಿಯಾ ಕಡೆಗಂತೂ 40 ಲಕ್ಷ ಅಂತೂ ಬೇಕಮ್ಮ. ಇಂಪ್ರೂವ್ಮೆಂಟ್ ಇಲ್ಲದ ಕಡೆಗೆ ಒಂದು 30 ಲಕ್ಷ. ನಮ್ಮ 50 ಲಕ್ಷಕ್ಕೆ ಹೋಗ್ತಾವೆ ನನ್ನ ಸೈಟ್. 4 ಸೈಟ್ ತಗೊಂಡಿದ್ದೀನಿ ನಾವು. 2 ಕೋಟಿ ರೂಪಾಯಿ ಸೈಟ್ ಮಾಡಿ ಬಿಸಾಕಿದ್ದೀನಿ. ಮಸ್ತಾಗೈತೆ. ನಮ್ಮಂಗೆ ಯಾರು ಇಲ್ಲ ಅನ್ಕೊಬಿಟ್ಟಾರ ಅವ್ರು.
ನಾವು ಇಟ ಮಾಡ್ಕೊಂಡಿದೀವಿ ಈಗ ದುಡಿಯೋದಕ್ಕಂತೂ ನಮ್ಮ ಸಮಕ್ಕೆ ಯಾರೂ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಏನನ ಮಾಡಿ ಮಾರಮ್ಮನ ಗಿಡ್ಡಮ್ಮನ ಕೂಲಿ ಕಡೆ ಕೇಳ್ಕೊಂಬನ ಅಂತ ನೋಡ್ತಾ ಇದ್ದೀವಿ. ಆದರೆ ಮಾರಮ್ಮ ಏನು ಒಂದಿಷ್ಟೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಮಾಡೋದು, ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.